ವೀಕ್ಷಕರೇ, ನಾನು ನಿಮ್ಮ ಫ್ರಾಂಕಿ ಲವಿಸಾಗರ K15 ಈ ದಿನ ನಮ್ಮೊಡನೆ ನಮ್ಮ ಸಾಗರ ಜಿಲ್ಲಾ ತಾಲೂಕು ಘಟಕದ ಅಧ್ಯಕ್ಷರಾದ ಸುರೇಶ್ ಬಾಬು ಅವರು ಈ SRI ಬಗ್ಗೆ ನಿಮಗೆ ಮಾಹಿತಿ ನೀಡಲಿದ್ದಾರೆ. ಸರ್ ಹೇಳಿ. ಈ SRI ಅನ್ನೋದು ನಮ್ಮ ಚುನಾವಣಾ ಆಯೋಗ ಮಾಡಿರುವಂಥ ಕಾರ್ಯಕ್ರಮ. ಈ ಸಂಬಂಧಪಟ್ಟಂಗೆ ನಮ್ಮ ಕ್ಷೇತ್ರದ ಶಾಸಕರಾದ ಬೇಲೂರು ಗೋಪಾಲಕೃಷ್ಣರವರು ನಮ್ಮ ಪಕ್ಷದ ಎಲ್ಲ ಬೂತ್ ಏಜೆಂಟ್ಗಳಿಗೆ ಮಾಹಿತಿ ಕೊಟ್ಟು SIRನ ಸಕ್ಸಸ್ ಮಾಡೋಣ ಅಂತ ಹೇಳಿದ್ದಾರೆ. ಆ ಸಂಬಂಧಪಟ್ಟಂಗೆ ನಾವು ಇವತ್ತು ಸಾಗರ ಪಟ್ಟಣದಲ್ಲಿ ಟೌನಲ್ಲಿ ಎಲ್ಲ ಏರಿಯಾ ವೈಸು ಅಂದರೆ SN ನಗರ, ಜೋಸಫ್ ನಗರ, ಸುಭಾಷ್ ನಗರ ಈ ಥರ ವಿಭಾಗ ಮಾಡ್ಕೊಂಡು 5-6 ಬೂತಿಗೆ ಸಂಬಂಧಪಟ್ಟಂಗೆ ನಮ್ಮ ಮುಖಂಡರುಗಳ ಮನೆಯಲ್ಲಿ ಸಭೆ ಮಾಡಿ ಬೂತ್ ಏಜೆಂಟ್ಗಳಿಗೆ ಮಾಹಿತಿ ಕೊಡ್ತಾಯಿದ್ದೀವಿ. ಯಾಕಂದರೆ ಯಾವುದೇ ಒಬ್ಬ ಮತದಾರನು ಸಹ ಮತದಿಂದ ವಂಚನೆ ಆಗಬಾರ್ದು. ಯಾಕಂದರೆ ಜನ ಕನ್ಫ್ಯೂಸಲ್ಲಿದ್ದಾರೆ, SIR ಅಂದರೆ ಏನು, ನಮ್ಮ ಓಟ್ ಹೋಗುತ್ತೇನೋ ಅಂತ ಈ ಥರ ಕನ್ಫ್ಯೂಸಲ್ಲಿದ್ದಾರೆ. ಯಾಕಂದರೆ ಅವ್ರಿಗೆ ನಾವು ಪಡಿಸಿದ್ರೆ ಮಾತ್ರ ಅವ್ರ ಓಟ್ ಉಳಿಯುತ್ತೆ. ಆ ಸಂಬಂಧಪಟ್ಟಂಗೆ ನಾವು ಸುಮಾರು 5-6 ಕಾರ್ಯಾಗಾರ ಆಯಿತು. ಮತ್ತು ವೈಯಕ್ತಿಕವಾಗೂ ಇಂಡಿವಿಜುವಲ್ ಆಗಿ ಏಜೆಂಟ್ಗಳನ್ನ ಭೇಟಿ ಮಾಡಿ ಅವರಿಗೂ ಮಾರ್ಗದರ್ಶನ ಕೊಡ್ತೀವಿ. ಈ ಬಗ್ಗೆ ನಮ್ಮ ಕ್ಷೇತ್ರದ ಶಾಸಕರು ಸಹ ಒಂದಷ್ಟು ಮಾಹಿತಿ ನಮಗೂ ಕೊಟ್ಟಾರೆ ಮತ್ತು ಜವಾಬ್ದಾರಿನೂ ಕೊಟ್ಟಾರೆ. ಅವರು ಸಾಗರ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಾಗಲಿ, ಹಿಂದುಳಿದ ವರ್ಗದವರಾಗಲಿ ಅಥವಾ ಇನ್ನೂ ಜನ ಬಡತನಲ್ಲಿರುವಂಥವ್ರು, ಅಂದರೆ ಈ ದಿನನಿತ್ಯ ಕಚೇರಿಗಳಿಗೆ ಹೋಗದಿರುವಂಥ ಕೃಷಿ ಕಾರ್ಮಿಕರಿದ್ದಾರೆ, ಅವ್ರದ್ದು ಯಾರಿಗೂ ಸಹ ಮತದಿಂದ ವಂಚನೆ ಆಗಬಾರ್ದು. ಅವರಿಗೆ ನಾವು ನಮ್ಮ ಪಕ್ಷದ ಕಾರ್ಯಕರ್ತರು ಮನೆಗೆ ಹೋಗಿ BLOಗಳನ್ನ ಕನ್ಸಲ್ಟ್ ಮಾಡಿ ಏನು ಫಾರಮ್ ತುಂಬಿಕೊಡ್ಬೇಕು ಅದನ್ನು ಅವ್ರ ಕೈಗೆ ಅಥವಾ ಅವರಿಗೆ ಮಾಹಿತಿ ಕೊಟ್ಟು ಫಾರಮ್ ತುಂಬಿಕೊಟ್ಟು ಅವ್ರ ಮತನ ಉಳಿಸ್ಕೊಬೇಕು. ಯಾಕಂದರೆ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬನೂ ಸಹ ಮತದಾನ ಮಾಡಬೇಕು ಅನ್ನೋದೇ ನಮ್ಮ ಪ್ರಜಾಪ್ರಭುತ್ವದ ಇದು ಸ್ಪಷ್ಟ ಕಾರಣ. ಆದ್ದರಿಂದ ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ. ಇನ್ನು ಮುಂದೆ ಸಹ ಯಾಕಂದರೆ 30ರಿಂದ ಮನೆ ಭೇಟಿ ಇದೆ BLOದು. ಆ ಸಂದರ್ಭದಲ್ಲಿ ನಾವುಗಳ ಜೊತೆ ಹೋಗ್ಬಿಟ್ಟು ಇದನ್ನು ನಮ್ಮ ಮತದಾರರ ಮತವನ್ನು ಉಳಿಸೋ ಪ್ರಯತ್ನವನ್ನು ಎಲ್ಲ ಒಟ್ಟು ಸೇರಿ ಮಾಡ್ತೀವಿ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀವಿ. ಸರ್, ಈಗ 2002ರ ದಾಖಲೆ ಬೇಕು ಅಂತ ಇದ್ದಾರೆ. ಅದಕ್ಕೇನು ದಾಖಲೆ ಏನು ಇದ್ರೆ ಆಗತ್ತೆ, ಏನು ಇಲ್ಲ ಅಂದ್ರೆ ಆಗಲ್ಲ ಸರ್? ಹಂಗಲ್ಲ, ಅದು ಏನಾಗಿದೆ 2002ರ ಮತದಾರ ಪಟ್ಟಿ ಮತ್ತು 2024ರ ಮತದಾರ ಪಟ್ಟಿ, ಅದು ಎರಡರಲ್ಲೂ ಇರುವಂಥ ಮತದಾರನ ಮ್ಯಾಪಿಂಗ್ ಮಾಡಿ ಅವರು ಓಟ್ ಉಳಿದಿದ್ರೂ ಸಹ ಮನೆ ಬಾಲಿ ಹೋದಂಥ ಸಂದರ್ಭದಲ್ಲಿ ಅವರು ಏನು BLO ಫಾರಮ್ ಕೊಡ್ತಾರೆ, ಮ್ಯಾಪಿಂಗ್ ಆದವರಿಗೂ ಕೊಡ್ತಾರೆ. ಅವರು ಅದನ್ನು ಸ್ಪಷ್ಟವಾಗಿ ತುಂಬಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನೂ ಕೊಡಬೇಕು, ಅವ್ರು ಕಲರ್ ಫೋಟೋ. ಯಾಕಂದರೆ ಎಲ್ಲ ಮತದಾರರು ಸಹ ಫೋಟೋ ಕೊಡಬೇಕಂತಿದೆ. ಯಾಕಂದರೆ ಮ್ಯಾಪಿಂಗ್ ಆದವ್ರು ನಮ್ಮದು ಆಗಿದೆ ಅಂತ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಯಾಕಂದರೆ ಮ್ಯಾಪಿಂಗ್ ಆದರೂ ಕೊಡಬೇಕು ಅನ್ನೋ ವಿಚಾರ ಇದೆ ಒಂದು. ಎರಡನೇಗೆ ಮ್ಯಾಪಿಂಗ್ ಆಗದಿರೋರು ಇದ್ದಾರಲ್ಲ, ಮತ್ತು ಈ ಫೋಟೋ ವಿಚಾರದಲ್ಲಿ ಹೆಣ್ಮಕ್ಳು ಪ್ರಮುಖವಾಗಿ ಕಿವಿ ಕಾಣೋ ರೀತಿ ಫೋಟೋ ಕೊಡಬೇಕು. ಕಿವಿ ಮುಚ್ಚಿ ಫೋಟೋ ಹೊಡೆದ್ರೆ ಅವರು ಡಿಲೀಟ್ ಆಗ್ತಾರೆ ಒಂದು. ಎರಡನೇದಾಗಿ ಈ ಮ್ಯಾಪಿಂಗ್ ಆಗದಿರೋ ಮತದಾರ ಇದ್ದಾರಲ್ಲ, ಅವ್ರು ಇನ್ನೂ ಇದ್ದಾರೆ ವೋಟು 2024ರ ಮತಪಟ್ಟಿಯಲ್ಲಿ, ಅವರುಗಳು ಫಾರಮ್ ಫಿಲಪ್ ಮಾಡಿ 2002ಕ್ಕೆ ಮುಂಚೆ ಇರುವಂಥದ್ದು ಒಂದು 12 ಹೇಳಿದ್ದಾರೆ ಯಾವ್ಯಾವ ಫಾರಮ್ ಕೊಡಬೇಕು ಅಂತ, ಆ ದಾಖಲೆ ಕೊಡಬೇಕಂತ. ಅದರೊಳಗೆ ಒಂದು ದಾಖಲೆ ಕೊಡಬೇಕು. ಪ್ರಮುಖವಾಗಿ 2002ಕ್ಕೂ ಮುಂಚೆ ಇರೋ ಯಾವ್ದಾದ್ರು ಇವ್ರದ್ದು ಬ್ಯಾಂಕ್ ಪಾಸ್ಬುಕ್ ಇದ್ದರೂ ಅಡ್ಡಿಲ್ಲ, ಅಥವಾ LIC ಬಾಂಡ್ ಇದ್ದರೂ ಅಡ್ಡಿಲ್ಲ, ಸರ್ಕಾರದಿಂದ ಏನಾದ್ರು ಇವರು ವಾಸ ದೃಢೀಕರಣ ಪತ್ರ ತಗೊಂಡಿದ್ರು ಅಡ್ಡಿಲ್ಲ, ಅಥವಾ ಸರ್ಕಾರದ ಯಾವ್ದಾದ್ರು ಮಂಜೂರಾತಿ ತಗೊಂಡಿದ್ರೆ ಅಂದರೆ ಯಾವ್ದಾದ್ರು ಹಕ್ಕುಪತ್ರ ಅಥವಾ ಯಾವ್ದಾದ್ರು ಕೃಷಿ ಚಟುವಟಿಕೆ ಸಂಬಂಧಪಟ್ಟಂಗೆ ಕೃಷಿ ಮಂಜೂರಾಗಿದ್ದರೆ, ಈ ಥರ 12 ದಾಖಲೆ ಇದೆ. 12 ದಾಖಲೆಯಲ್ಲಿ ಒಂದು ಕೊಟ್ಟರು ಸಾಕು, ಅವರು ಸಹ ಈ ಮ್ಯಾಪಿಂಗ್ ಉಳಿತಾರೆ ಈ ವೋಟರ್ ಲಿಸ್ಟಲ್ಲಿ. ಅದು ನೀವು ಮನೆ ಬಾಗಿಲಿಗೆ ಬಂದಾಗ ಅವರು ಫಾರಮ್ ಕೊಟ್ಟಾಗ ಫಾರಮನ್ನು ನಾವು ಕರೆಕ್ಟಾಗಿ ಫಿಲಪ್ ಮಾಡದೆ ವಾಪಸ್ ಕೊಟ್ಟು ಡಿಲೀಟ್ ಆಗುತ್ತೆ, ಫಾರಮ್ ಕೊಡದೇ ಇದ್ರೂ ಡಿಲೀಟ್ ಆಗುತ್ತೆ. ಆದ್ದರಿಂದ ನಾನು ಒಂದು ಮನವಿ ಏನಂದರೆ, ನೀವು BLOಗೆ ಕೊಟ್ಟಂಥ ಫಾರಮನ್ನು ಫಿಲಪ್ ಮಾಡಿ ಕೊಟ್ಟು ಎಂಡಾಸ್ಮೆಂಟ್ ತಗೊಳ್ಳಿ. ನೀವು ನಮ್ಮ ಏಜೆಂಟಿಗಾಗಲಿ ಬೇರೆ ಪಕ್ಷದ ಏಜೆಂಟಿಗೆ ಆ ಫಾರಮ್ ಕೊಡೋ ವ್ಯವಸ್ಥೆ ಬೇಡ. ಯಾಕಂದರೆ ನಾವೇನಾದ್ರು ನಿಮ್ಮ ಫಾರಮ್ ತಗೊಂಡೋಗಿ BLO ಮುಟ್ಸಿಲ್ಲ ಅಂದರೆ ನಿಮ್ಮ ಹೆಸರು ಡಿಲೀಟ್ ಆಗುತ್ತೆ. ಅದ್ರ ಬದಲು ಈ 1 ತಿಂಗಳಲ್ಲಿ ನಿಮ್ಮ ಮನೆಗೆ BLO ಫಾರಮ್ ಕೊಟ್ಟು ಮತ್ತೆ 2 ಸರಿ ಸತತವಾಗಿ ಬರೋದ್ರಿಂದ ಆ ಕರೆಕ್ಟಾಗಿ ಫಾರಮನ್ನು ತುಂಬಿ BLOಗೆ ಕೊಟ್ಟು ಎಂಡಾಸ್ಮೆಂಟ್ ಇಟ್ಕೊಂಡ್ರೆ ನಿಮ್ಮ ಹೆಸರು ಡಿಲೀಟ್ ಆಗೋಲ್ಲ. ಅಕಸ್ಮಾತ್ ಎಂಡಾಸ್ಮೆಂಟ್ ಇದ್ದಾಗಲೂ ಸಹ ಏನಾದ್ರು ಕರಡು ಮತದಾರ ಪಟ್ಟಿ ನಿಮ್ಮ ಹೆಸರು ತಪ್ಪೋಗಿದ್ರೆ ಆವಾಗ ಅರ್ಜಿ ಕೊಟ್ಬಿಟ್ಟು ನಿಮ್ಮ ಹೆಸರು ಮತ್ತೆ ಸೇರ್ಪಡೆ ಮಾಡ್ಬೋದು. ಆದ್ದರಿಂದ ಸ್ವಲ್ಪ ಕಾನೂನು ಅರಿವಿರಲಿ. ಈ ಮತದಾರ ಪಟ್ಟಿ ಪರಿಷ್ಕರಣೆಯಲ್ಲಿ ನಾವೇನಾದ್ರು ಸ್ವಲ್ಪ ಮೈ ಮರೆತರೆ ನಮ್ಮ ಮತಗಳೇ ಡಿಲೀಟ್ ಆಗೋ ಸಾಧ್ಯತೆ ಇದೆ. ಅದನ್ನು ಎಲ್ಲ ಮತದಾರರಿಗೂ ಸಹ ನಾನು ಮನವಿ ಇಷ್ಟೇ, ನೀವು ಜವಾಬ್ದಾರಿಯಿಂದ ಫಾರಮ್ ತುಂಬಿಕೊಡಿ. ಮತ್ತು ನಮ್ಮ ಪಕ್ಷದ ಏಜೆಂಟ್ಗಳು BLA ಏಜೆಂಟ್ಗಳು ಸಹ ಪ್ರತಿ ಮನೆಗೂ ಭೇಟಿ ಕೊಟ್ಟು ಅವ್ರಿಗೆ ಸಹಕಾರ ಕೊಡಿ. ಆ ಫಾರಮನ್ನು ಸರಿಯಾಗಿ ತುಂಬಿಕೊಡೋ ನಿಟ್ಟಿನಲ್ಲಿ ನೀವು ಸಹಕಾರ ಕೊಡಿ ಅಂತ ನಮ್ಮ ಕ್ಷೇತ್ರದ ಶಾಸಕರ ಬೇಲೂರು ಗೋಪಾಲಕೃಷ್ಣ ಪರವಾಗಿ ಟೌನ್ ಅಧ್ಯಕ್ಷರಾದ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಸರ್ ನಮಸ್ತೆ. ಈ ಮತದಾರರ ಚೀಟಿ ಇಲ್ಲ ಅಂದರೆ ಏನು ಸಮಸ್ಯೆ ಬರ್ಬೋದು? ಈಗ ನೋಡಿರಿ, ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಅನ್ನೋದೇ ವೆರಿ ಇಂಪಾರ್ಟೆಂಟು. ಯಾಕೆ ಹೇಳ್ತೀನಿ ಅಂದರೆ, ನೀವು ಅಕಸ್ಮಾತ್ ಏನಾರು
ನಿಮ್ಮ ನೆಗ್ಲಿಜೆನ್ಸಿಂದನೋ ಅಥವಾ ನಮ್ಮ ವ್ಯವಸ್ಥೆಯಿಂದ ನೀವೇನಾದ್ರು ವೋಟ್ರ್ ಲಿಸ್ಟಿಂದ ವಂಚಿತರಾದರೆ ಅಥವಾ ವೋಟ್ರ್ ಪಟ್ಟಿಯಿಂದ ಹೊರಗೆ ಹೋದರೆ ಸರ್ಕಾರಿ ಸೌಲಭ್ಯಗಳು ನಿಮ್ಗೆ ಯಾವುದೂ ಸಿಗಲ್ಲ. ಯಾಕಂದರೆ ಸರ್ಕಾರಿ ಸೌಲಭ್ಯ ನೀವು ಗ್ಯಾರಂಟಿ ಯೋಜನೆಯಲ್ಲಿ ನಾವು 2,000 ರೂಪಾಯಿ ಪ್ರತಿ ತಿಂಗಳು ಹಾಕ್ತೀವಿ, ಅದು ನಿಂತೋಗುತ್ತೆ. ಯಾಕಂದರೆ ಇವೆಲ್ಲ ಕೊಡಲೇಬೇಕು. ನೀವು ಇವೆಲ್ಲ ನೀವು ವೋಟ್ರ್ ಲಿಸ್ಟಲ್ಲಿದ್ದರೆ ಮಾತ್ರ ಸಿಗುತ್ತೆ. ನೀವು ಅದರಿಂದ ಯಾರೂ ಸಹ ಸರ್ಕಾರಿ ಸೇವೆಗಳಿಂದ ವಂಚನೆ ಆಗುವಂಥ ಸಂದರ್ಭ ಬರಬಾರ್ದು ಅಂದರೆ ನೀವು ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಒಂದು ಇದಕ್ಕೂ ಹೊರತಾಗಿ ಇನ್ನೊಂದು ಮಾತು ಹೇಳ್ಬಿಡ್ತೀನಿ. ಅಕಸ್ಮಾತ್ ನನ್ನ ಹೆಸರು ಡಿಲೀಟ್ ಆಗೋಗ್ಬಿಟ್ಟಿದೆ, ನನ್ನ ಹೆಸರು ಸೇರ್ಪಡೆ ಕಷ್ಟ ಅಂದರೆ ಏನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಈಗ ಸೇರ್ಪಡೆಗೆ ಫಾರಮ್ 6 ಅಂತ ಕೊಡ್ತಾರೆ. ಆ ಫಾರಮ್ 6 ಫಿಲಪ್ ಮಾಡಿ ಹೊಸ ಮತದಾರರಿಗೆ ಸೇರಿ ಆ ಸಂಬಂಧಪಟ್ಟಂಥ ನಿಮ್ಮ ಹುಟ್ಟಿದ ದಿನಾಂಕದ ಬಗ್ಗೆ ದಾಖಲೆ ಕೊಡಿ ಮತ್ತು ನಿಮ್ಮ ಅಪ್ಪ ಅಮ್ಮನ ವೋಟ್ ಲಿಸ್ಟ್ ಇದ್ದೇ ಇರುತ್ತೆ, ಇಲ್ಲೆಲ್ಲ ಬೇರೆ ಇರುತ್ತೆ. ಆ ರೆಕಾರ್ಡ್ ಕೊಟ್ಬಿಟ್ಟೆ ಹೊಸ ಸೇರ್ಪಡೆ ನೀವು ಸೇರ್ಕೊಂತೀರಿ. ಆದ್ದರಿಂದ ಒಂದು ಮ್ಯಾಪಿಂಗ್ ಮಾಡ್ಕೊಳ್ರಿ, ಇನ್ನೊಂದು ಫಾರಮ್ ಕೊಟ್ಟು ಉಳಿಸ್ಕೊಳ್ರಿ. ಅದಿಲ್ಲ ಅಂದರೆ ಫಾರಮ್ 6 ಕೊಟ್ಬಿಟ್ಟು ಹೊಸ ಸೇರ್ಪಡೆ ಆಗೋದು ಎಲ್ಲ ದೃಷ್ಟಿಯಿಂದನೂ ಒಳ್ಳೆಯದು. ಸರ್, ಈಗ ಇಷ್ಟೆಲ್ಲ ಮಾಡಿದ್ಮೇಲೆ ಕೆಲವರಿಗೆ ಫಾರಂ ಫಿಲ್ ಮಾಡಕ್ ಬರಲ್ಲ, ಅದಕ್ಕೆ ನಿಮ್ಮ ಪಕ್ಷದಿಂದ ಏನಾದರೂ ಸಹಕಾರ ಮಾಡ್ತೀರಾ? ಈ ಬಗ್ಗೆ ನಮ್ಮ ಶಾಸಕರು ಬೆಳಿಗ್ಗೆ ಒಂದು ಒಪಿನಿಯನ್ ತಿಳಿಸ್ಯಾರೆ. ಏನಂದರೆ ನಾವು ನಮ್ಮ ಪಕ್ಷದ ಕಚೇರಿಯಲ್ಲಿ 10 ಜನ ಕಂಪ್ಯೂಟರ್ ಜ್ಞಾನ ಇರುವಂಥವರಿಗೆ ನಾವು ಇನ್ಸ್ಟಾಲ್ ಮಾಡ್ತೀವಿ. ವಾರ್ ರೂಮ್ ಥರ ಅಲ್ಲಿ ಇರುತ್ತೆ. ಯಾರೇ ಮತದಾರರು, ಸಾಗರ ಟೌನ್ ಅಂತಲ್ಲ, ತಾಲೂಕಿನ ಯಾವ ಮತದಾರರು ಸಹ ಈ ಮತದಾರ ಪಟ್ಟಿಯ ಫಿಲಪ್ ಮಾಡೋ ವಿಚಾರ ಇರ್ಬೋದು ಅಥವಾ ಪರಿಷ್ಕರಣೆ ಸಂಬಂಧಪಟ್ಟಂಗೆ ಏನಾದ್ರು ಅನುಮಾನಗಳು ಬಂದು ಏನಾದ್ರು ಗೊಂದಲ ಉಂಟಾದರೆ ನೇರವಾಗಿ ನಮ್ಮ ಪಕ್ಷದ ಕಚೇರಿಗೂ ಬಂದು ತಿದ್ದುಪಡಿ ಮಾಡ್ಕೊಬೋದು, ಅವ್ರು ಮಾಡಿಕೊಡ್ತಾರೆ. ಮತ್ತು ನಮ್ಮ ಪ್ರತಿ ಬೂತಿನ ಏಜೆಂಟ್ಗಳು ಸಹ ಪ್ರತಿ ಮನೆಗೂ ಭೇಟಿ ಕೊಡ್ತಾರೆ. ಯಾವ ಮನೆಯೂ ಬಿಡೋ ವಿಚಾರ ಇಲ್ಲ. ಏನು A to Z ಅಂದರೆ ಪ್ರತಿ ಮನೆ, ಸಾಗರ ಟೌನಲ್ಲಿರುವಂಥ ಪ್ರತಿ ಮನೆಗೂ ಸಹ ಆ ಭಾಗದ ನಮ್ಮ ಏಜೆಂಟ್ಗಳು BLAಗಳು ಆ ಬೂತಿಗೆ ಹೋಗ್ಬಿಟ್ಟು ಪ್ರತಿ ಮನೆಗೂ ಭೇಟಿ ಕೊಟ್ಟು ಅವ್ರಿಗೇನಾದ್ರು ಫಾರಮ್ ತುಂಬಕ್ಕೆ ಕನ್ಫ್ಯೂಸ್ ಇದ್ದರೆ ಆ ಫಾರಮ್ ತುಂಬಿಕೊಡುವಂಥ ವ್ಯವಸ್ಥೆನೂ ನಾವು ಮಾಡ್ತೀವಿ. ನಮ್ಮ ಪಕ್ಷ ಮಾಡುತ್ತೆ. ನಮ್ಗೆ ಇಲ್ಲಿ ಇರೋದಿಷ್ಟೇ, ಎಲ್ಲರೂ ಸಹ ಮತದಾರ ಆಗಬೇಕು ಅನ್ನೋದು ನಮ್ಮ ಗುರಿ. ಧನ್ಯವಾದಗಳು ಸುರೇಶ್ ಬಾಬು ಅವರೇ. ನಿಮ್ಮ ಉದ್ದೇಶ ಮತದಾರರು ಯಾವುದೇ ಇದರಲ್ಲಿ ವಂಚಿತರಾಗಬಾರ್ದು, ಸರ್ಕಾರಿಯ ಯಾವುದೇ ಸೌಲಭ್ಯಗಳಿಂದನೂ ವಂಚಿತರಾಗಬಾರ್ದು ಅನ್ನೋದೇ ನಿಮ್ಮ ಉದ್ದೇಶ. ಈ ಉದ್ದೇಶ ಯಶಸ್ವಿಯಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.